Good morning. Welcome to online classes. Today we will begin with the second year poem. Heaven, if you are not here on earth. ಈ ಒಂದು ಪದ್ಯವನ್ನು ಕುವೆಂಪುರವರು ಭಾಳ ಸುಂದರವಾಗಿ ಬಹಳಷ್ಟು ರಮ್ಯತೆಯಿಂದ ನಮ್ಮ ಮುಂದ್ಗಡೆ ಪ್ರಸ್ತುತಪಡಿಸಿರ್ತಕ್ಕಂಥದ್ದು. ರಮ್ಯ ಸಾಹಿತ್ಯದ ಪ್ರಭಾವವನ್ನು ನಾವು ಇಂಗ್ಲೆಂಡಿನ ವರ್ಡ್ಸ್ವರ್ತ್ ಮತ್ತು ಕೋಲ್ರಿಡ್ಜ್ ಕಾಲದಿಂದಲೂ ಅಗಾಧ ಪ್ರಮಾಣದಲ್ಲಿ ನೋಡ್ತೀವಿ. ಅದು ಎಲಿಜಬೆಥನ್ ಪೀರಿಯಡ್ನಿಂದ ಇಂಗ್ಲೆಂಡ್ನಲ್ಲಿ ಇದ್ರೂ ಸಹಿತ ತನ್ನ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದ್ದೆ ಯಾವಾಗಪ್ಪ ಅಂತಂದ್ರೆ ವಿಲಿಯಂ ವರ್ಡ್ಸ್ವರ್ತ್ ಮತ್ತು ಎಸ್.ಟಿ. ಕೋಲ್ರಿಡ್ಜ್ ಅವರ ಕಾಲದಲ್ಲಿ, ವಿತ್ ದ ಪಬ್ಲಿಕೇಶನ್ ಆಫ್ ಲಿರಿಕಲ್ ಬ್ಯಾಲೆಡ್. ಅದೇ ಥರನಾಗಿ ಕನ್ನಡದಲ್ಲಿ ರಮ್ಯ ಸಾಹಿತ್ಯವನ್ನು ಉಚ್ಛ್ರಾಯ ಸ್ಥಿತಿಗೆ ಹೋಗಿ ನಿಲ್ಲಿಸಿದ್ರಪ್ಪ ಅಂತಂದರೆ ಕುವೆಂಪು ಅವರು. ರಾಷ್ಟ್ರಕವಿ ಕುವೆಂಪು ಅವರು ನಿಸರ್ಗ ಕವಿಗಳು. ಅವರ ಸಾಹಿತ್ಯದಲ್ಲಿ ನಮಗೆ ನಿಸರ್ಗದ ಪ್ರಭಾವವನ್ನು, ಅಥವಾ ಪ್ರಭಾವ ಅನ್ನೋದಕ್ಕಿಂತನೂ ಅವರ ಸಾಹಿತ್ಯದಲ್ಲಿ ನಿಸರ್ಗವನ್ನು ಮುಖ್ಯ ವಸ್ತುವಾಗಿಟ್ಕೊಂಡು ಕುವೆಂಪು ಅವರು ಕನ್ನಡ ಸಾಹಿತ್ಯದ ರಮ್ಯತೆಯನ್ನು, ರಮ್ಯ ಸಾಹಿತ್ಯದ ಸ್ಫೂರ್ತಿಯನ್ನು, ಆನಂದವನ್ನು ಹೆಚ್ಚುಗಳಿಸಿಕೊಟ್ಟಿರ್ತಕ್ಕಂಥದ್ದು. ಮನುಷ್ಯ ಜೀವನದಲ್ಲಿ ಸುಖ ಮತ್ತು ಶಾಂತಿಯಿಂದ ನೆಲೆಸಬೇಕು ಅಂತ ಅನಿಸಿತ್ತು ಅಂತ ತೋರಿ ಕುವೆಂಪುರವರ ಪ್ರಕಾರ ನಾವು ನಿಸರ್ಗದ ಒಡನಾಟದಲ್ಲೇ ಬೆಳೆದಿವಂತಿಟ್ಟುವರೆ ನಿಸರ್ಗ ನಮಗೆಲ್ಲ ಶಾಂತಿ, ಸುಖ, ನೆಮ್ಮದಿಯನ್ನು ತಂದುಕೊಡ್ತದೆ, ಆರೋಗ್ಯವನ್ನು ತಂದುಕೊಡ್ತದೆ ಅಂತ ಹೇಳಿದ ಕುವೆಂಪು ಅವರು ನಿಸರ್ಗವೇ ತಾಯಿ, ನಿಸರ್ಗವೇ ದೇವರು, ನಿಸರ್ಗವೇ ಗುರು ಅಂತ ಹೇಳಿದ ಇಲ್ಲಿ ಎಸ್.ಟಿ. ಕೋಲ್ರಿಡ್ಜ್ ಮತ್ತು ವಿಲಿಯಂ ವರ್ಡ್ಸ್ವರ್ತ್ ಅವರ ಮಾತುಗಳನ್ನು ಪುನರುಚ್ಚರಿಸಿ ಅದರ ಗೌರವವನ್ನು ಹೆಚ್ಚು ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು ಅವರಿಗೆ ಸಲ್ತದೆ. ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲೇ ಅವರ ಮಗನಾಗಿರ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ನಿಸರ್ಗದ ಬಗ್ಗೆ ಅತ್ಯಂತ ಪ್ರೀತಿ, ಅದರ ಬಗ್ಗೆ ಗೌರವವನ್ನು ಇಟ್ಕೊಂಡು ನಮಗೆ ತಮ್ಮ ಸಾಹಿತ್ಯದಲ್ಲೂ ಕೂಡ ಏನಪ್ಪ ನಮಗೆ ಅದರ ರಮ್ಯತೆಯನ್ನು, ನಿಸರ್ಗದ ಶಕ್ತಿಯನ್ನು, ನಿಸರ್ಗದ ಉಪಯೋಗವನ್ನು ಭಾಳ ಸವಿಸ್ತಾರವಾಗಿ ನಮಗೆ ಹೇಳ್ಕೊಡ್ಕೊಂಡು ಬಂದಿರತಕ್ಕಂಥದ್ದು. ನಮಗಿಲ್ಲಿ ಒಂದು ಭಾಳ ಚಿಕ್ಕದಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಪದ್ಯ. ಆ ಪದ್ಯದಲ್ಲಿ ನಿಸರ್ಗ ಅಂದರೆ ಏನು ಅಂತ ಅನ್ನೋದನ್ನು ಭಾಳ ಸುಂದರವಾಗಿ, ಅತ್ಯಂತ ಸರಳವಾಗಿರ್ತಕ್ಕಂಥ ಭಾಷೆ ಒಳಗಡೆ ನಮ್ಮ ಮುಂದ್ಗಡೆ ಪ್ರಸ್ತುತಪಡಿಸಿರ್ತಕ್ಕಂಥದ್ದು. ಸ್ವರ್ಗಕ್ಕೆ ಅಡ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ, ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ವೇರ್ ಎಲ್ಸ್ ಕುಡ್ ಯು ಬಿ. ಕವಿಯು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ಸ್ವರ್ಗವೇ
ನೀನು ಈ ಭೂಮಿ ಮೇಲೆ ಇರಲಿಲ್ಲ ಅಂತಂದ್ರೆ ಬೇರೆ ಎಲ್ಲಿ ಇರ್ಲಿಕ್ಕೆ ಸಾಧ್ಯದ? ಎಲ್ಲಿರುವೆ? ಸ್ವರ್ಗ ಅಂತಕ್ಕಂಥದ್ದು ಬೇರೆ ಎಲ್ಲೋ ಅದ, ಅದು ನಾವು ಸತ್ತ ನಂತರ ಸಿಗ್ತದ ಅಂತ ಹೆಸರಿನ ನಂಬಿರ್ತಕ್ಕಂಥ ನಮಗೆ ಈ ಪದ್ಯದ ಮೂಲಕ ಪೂರ್ಣಚಂದ್ರ ತೇಜಸ್ವಿ ಅವರು ಸ್ವರ್ಗ ಎಲ್ಲಿ ಇದೆ ಅನ್ನೋದನ್ನು ಜೀವಂತ ಇರುವಾಗನೇ ನಾವು ಸ್ವರ್ಗವನ್ನು ನೋಡಬಹುದು ಅಂತನ್ನೋದನ್ನು ತೋರಿಸ್ಕೊಡ್ತಕ್ಕಂಥ ಕೀರ್ತಿ ಯಾರಿಗೆ ಹೋಗ್ತದಪ್ಪ ಅಂತಂದ್ರೆ ಕುವೆಂಪು ಅವರಿಗೆ ಹೋಗ್ತದೆ. ಸ್ವರ್ಗಕ್ಕೆ ಕೇಳ್ತಾರೆ, ಹೆವೆನ್, ಸ್ವರ್ಗವೇ, ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ನೀನು ಈ ಭೂಮಿ ಮೇಲೆ ಇರದಿದ್ದರೆ ವೇರ್ ಎಲ್ಸ್ ಕುಡ್ ಯು ಬಿ, ಮತ್ತೆಲ್ಲಿ ನೀವು ಇರ್ಲಿಕ್ಕೆ ಸಾಧ್ಯದ? If we ourselves cannot be gods, then there can be gods. There can be no gods. If we ourselves cannot be gods, then there can be no gods. ಅಂದರೆ ಮನುಷ್ಯರಾಗಿರ್ತಕ್ಕಂಥ ನಾವು ದೇವರಾಗದ ಹೊರತು ಬೇರೆ ದೇವರು ಎಲ್ಲಿ ಸಿಗ್ತಾನ? ನಮಗೆ ಎಲ್ಲಿ ದೇವರು ಇರಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಎಲ್ಲ ಪಾಪದ ಕೆಲಸಗಳನ್ನು ನಾವು ಮಾಡೋದು ಆ ಪಾಪವನ್ನು ಕಳ್ಕೊಳ್ಳೋಕ್ಕೆ ದೇವರನ್ನು ಹುಡುಕಿ ಹೋಗ್ತಕ್ಕಂಥದ್ದು. ಎಲ್ಲ ಧರ್ಮದವರು ಕೂಡ ಮಾನವೀಯತೆಯನ್ನು ಮರೆತು ಬದುಕ್ತಕ್ಕಂಥ ನಾವು ಎಲ್ಲಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ದೇವರನ್ನು ಹುಡುಕಿ ನಮ್ಮ ಪಶ್ಚಾತ್ತಾಪವನ್ನು ಮಾಡ್ಕೊಳಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ ಕುವೆಂಪು ಅವರು, ಇಲ್ಲಿ ನಮಗೆ ದೇವರಾಗಬೇಕು. ದೇವರು ಯಾರಪ್ಪ ಅಂದರೆ ಎಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ಒಂದು ಶಕ್ತಿಗೆ ನಾವು ದೇವರು ಅಂತ ಕರಿತೀವಿ. ಎಲ್ಲರನ್ನು ಸಮಾನರಾಗಿ ಕಾಣ್ತಕ್ಕಂಥ ಒಂದು ಶಕ್ತಿಗೆ ನಾವು ದೇವರನ್ನು ಕರಿತೀವಿ. ಎಲ್ಲರ ಗೌರವದಿಂದ ಕಾಣ್ತಕ್ಕಂಥ ಒಂದು ಶಕ್ತಿಗೆ ದೇವರನ್ನು ಕರಿತೀವಿ. ಸಮಾನತೆ, ಗೌರವ, ಸಹಾಯ ಅಂತಕ್ಕಂಥ ಈ ಅತಿ ಮುಖ್ಯವಾಗಿರ್ತಕ್ಕಂಥ ಗುಣಗಳು ಯಾವ ಮನುಷ್ಯನಲ್ಲಿರ್ತಾರೆ ನೋಡ್ರಿ, ಅವರೆಲ್ಲರೂ ಕೂಡ ಏನಾಗ್ತಾ ಇದ್ದಾರಪ್ಪ ಅಂದರೆ ದೇವರಾಗ್ತಾ ಇದ್ದಾರೆ. ಬಸವಣ್ಣವರನ್ನು ದೇವರು ಅಂತ ಪೂಜಿಸ್ತೀವಿ. ಅವನು ದೇವರಲ್ಲ, ಒಬ್ಬ ಮನುಷ್ಯ. ಬಟ್ ಅವರನ್ನು ದೇವರು ಅಂತ ಯಾಕೆ ಪೂಜೆ ಮಾಡ್ತೀವಪ್ಪ ಅಂತಂದ್ರೆ ಎಲ್ಲರನ್ನು ಗೌರವದಿಂದ, ಎಲ್ಲರನ್ನು ಸಮಾನತೆಯಿಂದ, ಎಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ಮಾನವೀಯತೆಯನ್ನು ನೋಡ್ತಕ್ಕಂಥ ಮನೋಧೋರಣೆ ಸ್ವಭಾವ ಯಾರಲ್ಲಿತ್ತಪ್ಪ ಅಂತಂದ್ರೆ ಬಸವಣ್ಣವರಲ್ಲಿತ್ತು. ಹಾಗಾಗಿ ಬಸವಣ್ಣವ್ರು ಏನಾದ್ರಪ್ಪ ಅಂದರೆ ದೇವರಾದರು. ನಾನು ಬಸವಣ್ಣವರನ್ನು ಪೂಜೆ ಮಾಡೋದ್ರ ಮೂಲಕ ನಾನು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಾನು ಬಸವಣ್ಣವರನ್ನು ಪೂಜೆ ಮಾಡೋದ್ರಲಿಕ್ಕೆ ಬಸವಣ್ಣನ ದೇವರನ್ನಾಗಿಸಲು ಕೂಡ ಸಾಧ್ಯವಿಲ್ಲ. ಬಸವಣ್ಣವರು ಹಾಕಿಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾನು ನಡೆದು ಹೋದರೆ ನಾನೂ ಕೂಡ ದೇವರಾಗ್ತೀನಿ, ಮತ್ತು ಬಸವಣ್ಣನಂಥ ಮನುಷ್ಯನು ದೇವರಾಗಿ ಆಗಲಿಕ್ಕೂ ಕೂಡ ಏನಪ್ಪ ಅಂದರೆ ಸಾಧ್ಯದ. ಅದಕ್ಕೆ ನಾವು ಕೃತಜ್ಞರಾಗಿರಲಿಕ್ಕೆ ಸಾಧ್ಯ. ಬಸವಣ್ಣನಿಗೆ ನಾವು ಕೃತಜ್ಞರಾಗಿರ್ಬೇಕಂತಂದರೆ ಬಸವಣ್ಣವರು ದೇವರು ಅಂತ ನಿಜವಾಗ್ಲೂ ಗೌರವ ಮಾಡಬೇಕಂತ ನಮಗೆ ಅನಿಸಿತ್ತು ಅಂತ ಇಟ್ಕೊರಿ. ಅವರು ಮಾನವೀಯತೆ, ಇನ್ನೊಬ್ಬರನ್ನು ಗೌರವದಿಂದ ಕಾಣ್ತಕ್ಕಂಥದ್ದು, ಎಲ್ಲರನ್ನು ಸಮಾನತೆಯಿಂದ ನೋಡ್ತಕ್ಕಂಥ ಈ ಮನೋಧೋರಣೆಗಳನ್ನು ನಾವು ಕೂಡ ರೂಢಿಸ್ಕೊಂಡು ಇಡುವರಿ ನಾವು ಕೂಡ ಏನಾಗ್ತೀವಪ್ಪ ಅಂದರೆ ಬಸವಣ್ಣವರ ಥರ ದೇವರಾಗ್ತೀವಿ. ಯಾವುದೋ ದೇವರು ಸಿಗ್ತಾನ ಅಂತ ಈಸಿಂದ ದೇವಸ್ಥಾನದಲ್ಲಿ ದೇವರನ್ನು ಹುಡುಕ್ಲಿಕ್ಕೆ ಹೋಗ್ಬೇಡ. ನಂಬು ದೇವರನ್ನು ಬೇಡಲ್ಲ, ದೇವರನ್ನು ಇಲ್ಲಿ ಪಾಪದ ಕೆಲಸ ಮಾಡಿ ದೇವರನ್ನು ಹುಡುಕ್ಲಿಕ್ಕೆ ಹೋಗ್ಬೇಡ. ದೇವರ ಕಾರ್ಯಗಳನ್ನು ನೀನೇ ಮಾಡಿದೆ ಅಂತ ಇಟ್ಟಿದ್ರೆ ನಿನಗೆ ನೀನೇ ದೇವರಾಗ್ತೀವಿ. ನಮ್ಮ ಮನುಕುಲರೇ ನಾವು ನಮಗೆ ದೇವರಾಗಲಾರ್ದ, ಇನ್ನೊಬ್ಬ ಮನುಷ್ಯನಿಗೆ ನಾವು ದೇವರಾಗಲಾರ್ದ ಮತ್ತಾವ ದೇವರನ್ನು ನಾವು ಹುಡುಕ್ಲಿಕ್ಕೆ ಸಾಧ್ಯ? Then there can be no God in the world. We should become gods by making good deeds, like looking all people equivalent, respectful and human. Then we ourselves will become God. And then there is no need to search for an invisible God. ಮುಂದುವರೆದು ಹೇಳ್ತಾರೆ ನೋಡಿಲಿ, if we ourselves aren't heavenly nymphs, the nymphs are not elsewhere.
ನಾವು ದೇವತೆಗಳೇ ಆಗದ ಹೊರತು, ನಾವು ಸ್ವರ್ಗೀಯ ದೇವತೆಗಳಾಗಲಾರದ ಹೊರತು, ದ ನಿಮ್ಸ್ ಆರ್ ನಾಟ್ ಎಲ್ಸ್ವೇರ್, ಮತ್ತೆಲ್ಲಿ ಕೂಡ ನೀವು ದೇವತೆಗಳನ್ನು ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗದಲ್ಲಿರ್ತಕ್ಕಂಥ ದೇವತೆಗಳ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಸ್ವರ್ಗದಲ್ಲಿ ಇಂದ್ರ ಇದ್ದಾನ, ಉಳಿದಿರ್ತಕ್ಕಂಥ ಎಲ್ಲ ದೇವತೆಗಳಿದ್ದಾರ ಅಂತ ಎಷ್ಟಿಂದ ನಾವು ಅಂದ್ಕೊಂಡಿದ್ದೀವಿ. ಆ ದೇವತೆಗಳನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ವರ್ಗಕ್ಕೆ ಹೋಗಿ. ಬಟ್ ಅವ್ಯಾವುದೂ ಕೂಡ ದೇವರಲ್ಲ, ದೇವತೆಗಳಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ದೇವತೆಗಳಾಗದ ಹೊರತು ಆ ದೇವತೆಗಳಲ್ಲಿರ್ತಕ್ಕಂಥ ಗುಣಗಳನ್ನು ನಾವು ರೂಢಿಸ್ಕೊಂಡಿರ್ತೀವಿ. ಇಲ್ಲಿ ನಾವೇ ನಮಗೆ ದೇವರಾಗ್ತೀವಿ. ನೀವು ದೇವಸ್ಥಾನಕ್ಕೆ ಹೋಗ್ಬೇಡ್ರಿ, ದೇವರನ್ನು ಪೂಜೆ ಮಾಡಿಬಿಡ್ರಿ ಅಂತ ಹೇಳೋದಿಲ್ಲ. ದೇವಸ್ಥಾನಕ್ಕೆ ಹೋಗ್ರಿ, ದೇವರನ್ನು ಪೂಜೆ ಮಾಡಿರಿ. ಆ ದೇವರನ್ನು ಪೂಜೆ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ, ಆ ದೇವರು ಪ್ರತಿಯೊಬ್ಬರನ್ನು ಸಮಾನವಾಗಿ ನೋಡ್ತಾನೆ, ಪ್ರತಿಯೊಬ್ಬರಲ್ಲೂ ಮಾನವೀಯತೆಯಿಂದ ನೋಡ್ತಾನೆ. ಹಾಗಾಗಿ ಅವ್ರು ದೇವರಾಗಿದ್ದಾರೆ. ಅದೇ ಗುಣವನ್ನು ನಾವು ರೂಢಿಸ್ಕೊಂಡಿವಿ ಅಂತ ಇಟ್ಕೋರಿ, ನಾವು ದೇವರಾಗ. ನಾನು ಆವಾಗಲೇ ಬಸವಣ್ಣನ ಬಗ್ಗೆ ಮಾತ್ರ ಮಾತಾಡಿದೆ. ಬಸವಣ್ಣನ ಮಾತ್ರ ಅಲ್ಲ, ಇಲ್ಲಿ ಬಸವಣ್ಣನ ತಗೋರಿ, ಬುದ್ಧನ ತಗೋರಿ, ಮಹಾವೀರನ ತಗೋರಿ, ಅಂಬೇಡ್ಕರ್ನ ತಗೋರಿ, ಸಿದ್ದೇಶ್ವರ ಸ್ವಾಮೀಜಿಯವರನ್ನು ತಗೊಳ್ರಿ, ಅಥನೀಯ ಶಿವಯೋಗಿಗಳನ್ನು ತಗೊಳ್ರಿ. ಶಿವಯೋಗಿಯವರು ಒಬ್ಬರು ಮನುಷ್ಯರು, ಒಬ್ಬ ಸಾಧಾರಣ ಮನುಷ್ಯ. ಅವರು ದೇವರಾಗಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ಅವರನ್ನು ಇವತ್ತು ನಾವು ದೇವರು ಅಂತ ಪೂಜೆ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ಅವರು ಎಲ್ಲರನ್ನು ಅತ್ಯಂತ ಸಮಾನವಾಗಿ, ಪ್ರತಿಯೊಬ್ಬರನ್ನು ಗೌರವದಿಂದ, ಪ್ರತಿಯೊಬ್ಬರಿಗೂ ಮಾನವೀಯತೆಯಿಂದ ಅವರು ನಮ್ಮನ್ನು ನೋಡ್ಕೊಂಡು ಬಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಆ ಒಬ್ಬ ಸಾಧಾರಣ ವ್ಯಕ್ತಿಯಾಗಿರ್ತಕ್ಕಂಥ ಶಿವಯೋಗಿಯವರು ನಮ್ಮ ಮುಂದುಗಡೆ ಸಾಕ್ಷಾತ್ ದೇವರಾಗಿರ್ತಕ್ಕಂಥ, ಆ ಶಿವಯೋಗಿ ಹಾಕಿಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾವು ಕೂಡ ನಡೆದಿವಿ ಅಂತ ಅಂದ್ಕೊಳ್ರಿ. ಆ ಶಿವಯೋಗಿ ಮಾರ್ಗದಲ್ಲಿ ನಡೆದಿವಿ ಅಂದ್ರೆ ನಾವು ಕೂಡ ಏನಾಗ್ತೀವಪ್ಪ ಅಂತಂದ್ರೆ ಡೆಫಿನೆಟ್ಲಿ ದೇವರಾಗ್ತೀವಿ ಅಂತಕ್ಕಂಥದ್ದು. ನಾವು ಕೂಡ ದೇವತೆಗಳಾಗ್ತೀವಿ ಅಂತಕ್ಕಂಥದ್ದು. ನಾವೆಲ್ಲೂ ಸ್ವರ್ಗದಲ್ಲಿ ದೇವತೆಗಳನ್ನು ಹುಡುಕ್ಲಿಕ್ಕೆ ಹೋಗಬಾರ್ದು. ನಾವೇ ದೇವತೆಗಳಾಗಬೇಕು. ದೇವತೆಗಳಲ್ಲಿರ್ತಕ್ಕಂಥ ಗುಣಗಳನ್ನು ನಾವು ರೂಢಿಸ್ಕೊಳ್ಬೇಕು ಅಂತ ಇಷ್ಟಿಂದ ಯಾರಪ್ಪ ಅಂತಂದ್ರೆ ನಮಗೆ ಕುವೆಂಪು ಅವರು ಭಾಳ ಮಾರ್ಮಿಕವಾಗಿ ನಮಗೆ ಹೇಳ್ತಾರೆ. ಇನ್ನು ಸ್ವರ್ಗವನ್ನು ಎಲ್ಲಿ ಹುಡುಕಬೇಕು ಅಂತ ಅನ್ನೋದ್ರ ಬಗ್ಗೆ, ಸ್ವರ್ಗ ಯಾವುದು? ಎಲ್ಲೋ ನಾವು ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ತೀವಿ, ನರಕಕ್ಕೆ. ಸ್ವರ್ಗ ಅನ್ನೋದು ಎಲ್ಲಿದೆ ಅಂತ ಅನ್ನೋದನ್ನು ಕುವೆಂಪು ಅವ್ರು ಹೇಳ್ತಾರೆ ನೋಡ್ರಿ. ಎಲ್ಲೋ ಇರ್ತಕ್ಕಂಥ, ನೋಡದೇ ಇರ್ತಕ್ಕಂಥ ಸ್ವರ್ಗದ ಬಗ್ಗೆ ಕನಸು ಕಾಣಲಿಕ್ಕೆ ಹೋಗ್ಬೇಡ್ರಿ. ಸ್ವರ್ಗ ಎಲ್ಲಿದಪ್ಪ ಅಂತಂದ್ರೆ ಈ ಭೂಮಿ ಏನದ. ಹೆಂಗೆ ಸ್ವರ್ಗಕ್ಕೆ ನಿರ್ಮಾಣ ಆಗ್ತದೆ ನೋಡ್ರಿ. While this roaring stream rushes fast, rolling surf at the edge of the waves, the tender sunshine leans on the verdant gardens, and then the gentle sun makes this earth heaven. ಕವಿಗಳು ರವಿ ಕಾಣದನ್ನು ಕವಿ ಕಾಂತಾನ ಅಂತ ಹೇಳ್ತಾರೆ. ಪೂರ್ತಿ ಭೂಮಿಯನ್ನು ಸುತ್ತೊಡಿತಕ್ಕಂಥ ರವಿನೂ ಕೂಡ ಕಾಣದೇ ಇರತಕ್ಕಂಥದ್ದನ್ನು ಕವಿ ಕಾಂತಾನೆ. ಅಂದರೆ ಸ್ವರ್ಗ ಅಂತಕ್ಕಂಥದ್ದನ್ನು ರವಿಗೂ ಕೂಡ ಕಾಣಿಸಿಲ್ಲ. ಅಂಥ ಸ್ವರ್ಗವನ್ನು ಯಾರು ತಂದು ನಿಲ್ಲಿಸ್ತಾರಪ್ಪ ಅಂದರೆ ಕವಿ ತಂದು ನಿಲ್ಲಿಸ್ತಾನೆ. ಎಲ್ಲಿಪ್ಪ ಅಂದರೆ ನಮ್ಮ ಕಣ್ಣು ಮುಂದುಗಡೆ, ನಮ್ಮ ಸುತ್ತಲಿರ್ತಕ್ಕಂಥ ವಸ್ತುವಿನೆಲ್ಲ ಸ್ವರ್ಗವನ್ನು ತಂದು ನಿಲ್ಲಿಸ್ತಾನೆ. ನಿಸರ್ಗ ರಮಣೀಯವಾಗಿರ್ತಕ್ಕಂಥ ಪ್ರದೇಶ, ಎತ್ತರದಿಂದ ಧುಮಿಕಿ ಹರಿತಕ್ಕಂಥ ಝರಿ, ನಮ್ಮನ್ನೆಲ್ಲ ಪುಳುಕಿತಗೊಳಿಸ್ತದೆ. ಚುಳುಪುಲು ಚುಳುಪು ಅಂತ ಹರ್ಕೊಂಡು ಬರ್ತಕ್ಕಂಥ ಆ ನದಿಯ ನಾದ, ಶಬ್ದವನ್ನು, ಆ ಹರಿದು ಹೋಗ್ತಕ್ಕಂಥ ಜರಿಯ ದಡದಲ್ಲಿ ಬರ್ತಕ್ಕಂಥ ಶಬ್ದ, ಆ ನೊರೆಗಳು, ಆ ಅಲೆಗಳು, ನೀರಿನ ಅಲೆಗಳು, ದ ಟೆಂಡರ್ ಸನ್ಶೈನ್, ಅವಾಗ ತಾನೇ ಬೆಳಗ್ಗೆ ಉದಯ ಆಗ್ತಕ್ಕಂಥ ಹೊಂಬಣ್ಣದ ಸೂರ್ಯನ ಬೆಳಕು ಎಲ್ಲ ಗಾರ್ಡನ್ ಮೇಲೆ, ಈ ಭೂಮಿ ಮೇಲೆ ಬಿದ್ದಾಗ, ಈ ನಿಸರ್ಗ ರಮಣೀಯವಾಗಿರ್ತಕ್ಕಂಥ ಪ್ರದೇಶದ ಮೇಲೆ ಹೊಂಬಣ್ಣದ ಬೆಳಕು ಬಿದ್ದಾಗ, ಆ ಸೂರ್ಯ ಆ ಕ್ಷಣದಲ್ಲಿ ಈ ಭೂಮಿಯನ್ನು, ಈ ಪೃಥ್ವಿಯನ್ನು, ಆ ಮರ, ಬೆಟ್ಟ, ಗುಡ್ಡ, ಹರಿದುಕೊಂಬರ್ತಕ್ಕಂಥ ನದಿಯ ಜರಿ, ಇದೆಲ್ಲದರ ಮೇಲೆ ಹೊಂಬಣ್ಣದ ಬೆಳಕು ಬಿದ್ದಾಗ ಏನಾಗ್ತದಪ್ಪ ಅಂತಂದ್ರೆ ಈ ಭೂಮಿ ಏನಾಗ್ತದಪ್ಪ ಅಂತಂದ್ರೆ ಸ್ವರ್ಗವಾಗ್ತದೆ. ಸೂರ್ಯನು ಏನು ಮಾಡ್ತಾನಪ್ಪ ಅಂದ್ರೆ ಸ್ವರ್ಗವನ್ನು ಎಲ್ಲಿ ನಿರ್ಮಾಣ ಮಾಡ್ತಾನಪ್ಪ ಅಂದ್ರೆ ಭೂಮಿ ಮೇಲೆ. ಕವಿ ನಮಗೆ ಸ್ವರ್ಗವನ್ನು ಎಲ್ಲಿ ತಂದು ಕೊಡ್ತಾರಪ್ಪ ಅಂದರೆ ಭೂಮಿ ಮೇಲೇ. By combining all these natural aspects, by combining all these natural beauties in the nature, and thus he created, with the collaboration of sun, he has created a heaven on the earth. In the splendor of harvest and the moonlight,
Heaven lies all over, imbibing and spilling the song of nectar. The poet does create heaven on the earth. ನೋಡ್ರಿ, ಬೆಳದಿಂಗ್ಲ ಬಿದ್ದದ ಸುಂದರವಾಗಿರ್ತಕ್ಕಂಥ ಕಾಡು, ಸುಂದರವಾಗಿರ್ತಕ್ಕಂಥ ವನಸಿರಿಯಲ್ಲಿ ಸುತ್ತಲೂ ಬಿದ್ದಿರ್ತಕ್ಕಂಥ ಬೆಳದಿಂಗಳು, ಹಗಲಲ್ಲಿ ಸೂರ್ಯನ ಬೆಳಕಿನಿಂದ, ರಾತ್ರಿಯಲ್ಲಿ ಚಂದ್ರನ ಬೆಳಕಿನಿಂದ ಅಮೃತದಂಥ ಹಾಡನ್ನು ಚಿಲಿಪಿಲಿ ನಾದು ಅಲ್ಲಿ ಬರ್ತಕ್ಕಂಥ ನಿಸರ್ಗದಲ್ಲಿ ಬರ್ತಕ್ಕಂಥ ನಾದವನ್ನು ಸೇರಿಸ್ಕೊಂಡು ಕೊನೆಗೆ ಕವಿ ಏನು ಮಾಡ್ತಾ ಇದ್ದಾನಪ್ಪ ಅಂತಂದರೆ, ಸ್ವರ್ಗವನ್ನು ಎಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾನಪ್ಪ ಅಂತಂದರೆ, ಸ್ವರ್ಗವನ್ನು ಎಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾನಪ್ಪ ಅಂದರೆ ಭೂಮಿ ಮೇಲೆ ಸ್ವರ್ಗವನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ ಕವಿ ಅಂತ. ಭಾಳ ಸುಂದರವಾಗಿ ನಮಗೆ ಏನಪ್ಪ ಅಂದರೆ ಸ್ವರ್ಗದ ಬಗ್ಗೆ ಕಲ್ಪನೆಯನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ನಮಗೆ ಯಾರಪ್ಪ ಅಂದರೆ ಕುವೆಂಪುರವರು. ಈ ಸ್ವರ್ಗವೇ ನೀನೇಕೆ ಭೂಮಿ ಮೇಲೆ ಅಂತಕ್ಕಂಥ ಆ ಕನ್ನಡ ಪದ್ಯವನ್ನು ಪ್ರೊಫೆಸರ್ ಸಿ ನಾಗಣ್ಣ ಅಂತಕ್ಕವರು ಏನಪ್ಪ ಅಂದರೆ ಇಂಗ್ಲೀಷ್ಗೆ ಏನಪ್ಪ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡುವಾಗ ಎಲ್ಲಿಯೂ ಕೂಡ ಏನಪ್ಪ ಅಂತಂದ್ರೆ ಆ ಮೂಲ ಪದ್ಯದ ಸಾರವನ್ನು, ಭಾವನೆಯನ್ನು, ಅದರ ರುಚಿಯನ್ನು, ರಮ್ಯತೆಯನ್ನು ಏನಪ್ಪ ಅಂದರೆ ಎಲ್ಲಿ ಕೂಡ ಲಾಸ್ ಆಗಲಾರ್ದಂಗೆ ನೋಡ್ಕೊಂಡು ಬಂದಿರತಕ್ಕಂಥದ್ದು ಒಂದು ಭಾಷಾಂತರ ಕಲೆಯಾಗುತ್ತೆ. ಕೆ ವಿ ಪುಟ್ಟಪ್ಪು, ಹಿ ಈಸ್ ವೈಡ್ಲಿ ನೋನ್ ಬೈ ದಿ ಪೆನ್ ನೇಮ್ ಎಸ್ ಕುವೆಂಪು. He is acknowledged as the greatest poet of the 20th century ಕನ್ನಡ ಲಿಟ್ರೇಚರ್. 20ನೇ ಶತಮಾನದ ಸುಪ್ರಸಿದ್ಧಿ ಪಡೆದಿರ್ತಕ್ಕಂಥ ರಾಷ್ಟ್ರಕವಿ ಆಗಿರ್ತಕ್ಕಂಥವ್ರು ಕುವೆಂಪುರವರು. He is the first among 8 recipients of ಜ್ಞಾನಪೀಠ ಅವಾರ್ಡ್ ಫಾರ್ ಕನ್ನಡ. ಮೊದಲ 8 ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ನಮ್ಮ ಕನ್ನಡಕ್ಕೆ ತಂದು ಕೊಟ್ಟಿರ್ತಕ್ಕಂಥವ್ರು ಕೂಡ ಯಾರಪ್ಪ ಅಂದರೆ ಇಲ್ಲಿ ಕುವೆಂಪು ಅವರು. He is the second after M. Govinda Pai among Kannada poets to be received as a ರಾಷ್ಟ್ರಕವಿ. ಗೋವಿಂದ ಪೈ ಅವರ ನಂತರ ನಮಗೇನಪ್ಪ ಅಂದರೆ ಎರಡನೇ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ರಿವರ್ಡ್ ಆಸ್ ರಾಷ್ಟ್ರಕವಿ ಟು ದಿ ಕುವೆಂಪು ಆ್ಯಂಡ್ ನ್ಯಾಷನಲ್ ಪೋಯಟ್. ಹೀಸ್ ವರ್ಕ್ ಶ್ರೀ ರಾಮಾಯಣ ದರ್ಶನಂ, ದ ರೈಟಿಂಗ್ ಆಫ್ ದ ಗ್ರೇಟ್ ancient Indian epic Ramayana in modern Kannada is regarded as revival of the era of ಮಹಾಕಾವ್ಯ. ಮಹಾಕಾವ್ಯವನ್ನು 20ನೇ ಶತಮಾನದಲ್ಲಿ ಮತ್ತೆ ಜೀವಂತಗೊಳಿಸಿದವರು ಯಾರಪ್ಪ ಅಂತಂದ್ರೆ ಕುವೆಂಪುರವರು. ಮಹಾಕಾವ್ಯವನ್ನು ಆಧುನಿಕ ಕಾಲದಲ್ಲಿ ಬರೀಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತಿರಬೇಕಾದ್ರೆ ರಾಮಾಯಣ ಅಂತಕ್ಕಂಥ ರಾಮಾಯಣಂ ದರ್ಶನ್, ಶ್ರೀ ರಾಮಾಯಣ ದರ್ಶನ ಅಂತಕ್ಕಂಥ ಮಹಾಕಾವ್ಯದೊಂದಿಗೆ ಮತ್ತೆ ಮಹಾಕಾವ್ಯದ ಟ್ರೆಂಡನ್ನು, ಎಪಿಕ್ ಟ್ರೆಂಡನ್ನು ಏನು ಮಾಡ್ತಾರಪ್ಪ ಅಂದ್ರೆ ರಿವೈವಲ್ ಮಾಡ್ಕೊಂಬರ್ತಕ್ಕಂಥದ್ದು, ಮತ್ತೆ ಮರುಜನ್ಮವನ್ನು ನೀಡ್ತಕ್ಕಂಥದ್ದು. ಹಿ ಈಸ್ ಇಮ್ಮರ್ಟಲೈಸ್ಡ್ ಬೈ ದಿ ಸನ್ ಆಫ್ ಹಿಸ್ ಪ್ರೈಸಸ್ ಆ್ಯಂಡ್ ಇನ್ ದ ಪರ್ಟಿಕ್ಯುಲರ್ ಫಾರ್ ಹಿಸ್ ಕಂಟ್ರಿಬ್ಯೂಷನ್ ಟು ಯೂನಿವರ್ಸಲ್ ಹ್ಯುಮ್ಯಾನಿಸಮ್. ಅಂದರೆ ನಮಗಿಲ್ಲಿ ಮಾನವೀಯತೆ, ಸಾರ್ವತ್ರಿಕ ಮಾನವೀಯತೆಯನ್ನು ಬೋಧನೆ ಕೊಟ್ಟಿರ್ತಕ್ಕಂಥವ್ರು ಕುವೆಂಪುರವರು. ಇನ್ ಈಸ್ ಓನ್ ವರ್ಡ್ಸ್ ವಿಶ್ವ ಮಾನವತ್ವವಾದ. ಮೊನ್ನೆ ತಾನೇ ಅವರು ವಿಶ್ವ ಮಾನವ ದಿನಾಚರಣೆ ಮಾಡಲಾಯಿತು. ವಿಶ್ವ ಮಾನವತ್ವವಾದವನ್ನು ಏನಪ್ಪ ವಾದವನ್ನು ಮಂಡಿಸೋದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಯೂನಿವರ್ಸಲ್ ಹ್ಯುಮ್ಯಾನಿಸಮನ್ನು ನಮಗೇನಪ್ಪ ಅಂದರೆ ತೋರಿಸ್ಕೊಟ್ಟಿರ್ತಕ್ಕಂಥವ್ರು. ಇಟ್ ಈಸ್ ಅ ಬೇಸಿಕ್ ಲಾ ಆಫ್ ನೇಚರ್. ನಿಸರ್ಗದ ಮೊದಲ ರೂಲ್ಸ್ ಏನಪ್ಪ ಅಂದರೆ ಯೂನಿವರ್ಸಲ್ ಹ್ಯುಮ್ಯಾನಿಸಮ್, ಆಲ್ ಆರ್ ಈಕ್ವಲ್. ಹಿ ವಾಸ್ ಕನ್ಫರ್ಡ್ ಪದ್ಮವಿಭೂಷಣ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಮುಂದೆ ಕುವೆಂಪುರವರು ಪದ್ಮವಿಭೂಷಣವನ್ನು ಕೂಡ ಏನಪ್ಪ ಅಂತಂದರೆ ಭಾರತ ಸರ್ಕಾರದಿಂದ ಪಡ್ಕೊಂಡಿರ್ತಕ್ಕಂಥದ್ದು. ಹಿ ಹ್ಯಾಸ್ ಪೆನ್ಡ್ ದಿ ಕರ್ನಾಟಕ ಸ್ಟೇಟ್ ಆಂಥೆಮ್ ಜಯ ಭಾರತ ಜನನೀಯ ತನುಜಾತಿ ಅಂತಕ್ಕಂಥದ್ದನ್ನು ಕೂಡ ಏನಪ್ಪ ಅಂದರೆ ನಮಗೆ ಇದ್ರ ಗೌರವ ಕೂಡ ಯಾರಿಗೆ ಹೋಗ್ತದಪ್ಪ ಅಂತ ನಮಗೆ ಕುವೆಂಪುರವರಿಗೆ ಹೋಗ್ತಕ್ಕಂಥದ್ದು. ಸೊ ಕುವೆಂಪುರು ಬರೆದಿರ್ತಕ್ಕಂಥ ಈ ಒಂದು ಹೆವನ್ ಇಫ್ ಯು ಆರ್ ಹಿಯರ್ ನಾಟ್ ಆನ್ ಅರ್ತ್ ಅಂತಕ್ಕಂಥ ಈ ಪದ್ಯವನ್ನು ನಾವಿಲ್ಲಿ ಮುಗಿಸ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಸಮಸ್ಯೆಗಳಿದ್ದಾರೆ, ನಿಮಗೆ ಕನ್ಫ್ಯೂಷನ್ಗಳಿದ್ದಾರೆ, ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ಫೋನ್ ಮಾಡೋದ್ರ ಮೂಲಕ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ನಾನು ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.